ವೀಕ್ಷಕರೇ, ಸಮಸ್ತ ಕರ್ನಾಟಕಕ್ಕೆ ನಮ್ಮ ಇನ್ನೊಂದು ವಿಶೇಷ ಕಾರ್ಯಕ್ರಮ ನಾವು ನೀಡ್ತಾ ಇದ್ದೇವೆ. ನಾಡಿಗೆ ಕೀರ್ತಿ ತಂದುಕೊಂಡಂತಹ, ದೇಶಕ್ಕೆ ಕೀರ್ತಿ ತಂದುಕೊಟ್ಟಂತಹ ಮಹಾವಿಜ್ಞಾನಿ, ಹಾಗೆ ಕಳೆದ 5 ದಶಕಗಳಿಂದ ಈ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿ, ಹಾಗೆ ಪ್ರಸ್ತುತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಿಕ ಬುದ್ಧಿಮತ್ತೆ ಅದರ ಬಗ್ಗೆ ಎಲ್ಲ ಕಡೆ ಅದು ಪ್ರಚಾರ ಆಗ್ತಿದೆ. ಇದನ್ನ ಹಿಂದಲ್ಲ, ಹಲವಾರು ವರ್ಷಗಳ ಹಿಂದೆನೇ ಇದನ್ನ ಒಂದು ಅಧ್ಯಯನವನ್ನು ಮಾಡಿ ಸಂಶೋಧನೆಯನ್ನು ಮಾಡುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಖ್ಯಾತ ವಿಜ್ಞಾನಿ, ಕರುನಾಡಿನ ಹೆಮ್ಮೆ ಡಾಕ್ಟರ್ SS ಅಯ್ಯಂಗಾರ್ ಅವರ ಮುಂದೆ ನಾವಿದ್ದೇವೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇನ್ನು ಅವರಿಂದ ವಿಚಾರವನ್ನ ತಿಳಿದುಕೊಳ್ಳೋಣ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಮ್ಮ ಮುಂದೆ ಶ್ರೀ SS ಅಯ್ಯಂಗಾರ್. ನಮಸ್ಕಾರ ಎಲ್ಲರಿಗೂ. ಭಾಳ ವಂದನೆಗಳು. ಸ್ವಲ್ಪ ನನ್ನ ಕನ್ನಡ ಅಷ್ಟು ಕ್ಲಿಯರ್ ಆಗಿಲ್ಲದೆ ಆದರೂ ಟ್ರೈ ಮಾಡ್ತೀನಿ ಎಲ್ಲರಿಗೂ ಹೇಳೋಕ್ಕೆ. ಈಗ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಕೃತಕ ಬುದ್ಧಿ, ಆಮೇಲೆ ಮೆಷೀನ್ ಲರ್ನಿಂಗು ಭಾಳ ಅದ್ಭುತವಾಗಿ ಹೋಗ್ತಾ ಇದೆ ಅಂದರೆ ಎಲ್ಲರಿಗೂ, ಎಲ್ಲ ದೇಶದವ್ರದ್ದು, ಎಲ್ಲ ಪ್ರಜೆಗಳಿಗೂ ಅದು ಇಂಪಾರ್ಟೆಂಟ್ ಒಂದು ರೆವಲ್ಯೂಷನ್. ಆ ರೆವಲ್ಯೂಷನ್ ಏನು ಅಂತ ನಾನು ಸ್ವಲ್ಪ ಎಲ್ಲರಿಗೂ ಹೇಳ್ತೀನಿ. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನಾವು ಏನು ಮಾಡಬೇಕು ಅಂದರೆ, ದೇವರು ನಮಗೆ ಭಾಳ ಬುದ್ಧಿ ಕೊಟ್ಟಿದ್ದಾನೆ ನಮ್ಮ ಬ್ರೈನ್ನಲ್ಲಿ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡುತ್ತೆ ಅಂದರೆ, ನಾವು ಹೇಗೆ ನಾವು ಮಿಮಿಕ್ ಮಾಡಬೇಕು, ನಮ್ಮ ಶಕ್ತಿ ನಮ್ಮ ಹ್ಯೂಮನ್ ಬ್ರೈನ್ನಲ್ಲಿರೋದನ್ನ ಅದನ್ನು ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತ ಅದು ಇಂಪಾರ್ಟೆಂಟು. ಆ ವಿಷಯ ಮುಂಚೆ ಹೇಳ್ತೀನಿ, ಆಮೇಲೆ ಭಾಳ ಎಕ್ಸ್ಪೀರಿಯನ್ಸ್ ಎಲ್ಲ ಏನೇನು ಮಾಡಿದೆ ಅಮೇರಿಕಾದಲ್ಲಿ, ಇಲ್ಲಿ. ಆಮೇಲೆ ಒಂದು 5 ಬುಕ್ಸು ಬರೆದಿದ್ದೀನಿ. ಇಲ್ಲಿ ನೋಡಿ, ಮೊದಲನೇ ಬುಕ್ಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ನಾನು ಇಲ್ಲಿ ಕಾಣಿಸುತ್ತೆ ಇಲ್ಲಿ, ಆಯಿತಾ, ಫಾರ್ ರಿಯಲ್ ಅಪ್ಲಿಕೇಶನ್ ಹೇಗೆ ಅಂತ. ಸೊ ಇವಾಗ ಏನು ಇಂಪಾರ್ಟೆಂಟ್, ಅದಕ್ಕಿಂತ ಮುಂಚೆ ನಂದೊಂದು ತತ್ವ ಇದೆ. ಏನು ಹೇಳೋದು ಅಂದರೆ, ನನ್ನ ತತ್ವ 55 ವರ್ಷ ಅಮೇರಿಕಾದಲ್ಲಿದ್ದು 20 ಇವಾಗ 78 ವಯಸ್ಸು ನನಗೇನು ನನಗನ್ಸುತ್ತೆ ಅಂದರೆ, ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಬ್ಬರಿಗೂ, ಕರ್ನಾಟಕದಲ್ಲಿ ಅವರು ಹಳ್ಳಿಯಾದ್ರಿರಲಿ ಎಲ್ಲಾದರೂ ಇರಲಿ, ಅವರಿಗೆ ವಿದ್ಯೆ ಬರಬೇಕು. ಅದನ್ನು ಭಾಳ ಇಂಪಾರ್ಟೆಂಟು, ಎಜುಕೇಷನ್. ಆ ಎಜುಕೇಷನ್ ಈಗ ಬಂದುಬಿಟ್ರೆ ನಾವು ಅಮೇರಿಕಾಗಿಂತ ಬೆಸ್ಟ್ ಆಗಿಬಿಡ್ತೀವಿ. ಯಾಕೆಂದರೆ ಆ ಎಜುಕೇಷನ್ನು ನಾವು ಕೊಡಬೇಕು. ಕೊಡೋದೊಂದೇ ಅಲ್ಲ, ಮಾರ್ಗದರ್ಶಕವಾಗಿ ಹೇಳಬೇಕು ಏನೇನು ಮಾಡಬೇಕು, ಯಾವ ಏರಿಯಾದಲ್ಲಿ ಹುಡುಗರಿಗೆ ಸ್ಪೆಷಾಲಿಟಿ ಕೊಡಬೇಕು ಅಂತ. ಯಾಕೆ ಹೇಳ್ತೀನಿ ಅಂದರೆ, ನಾನು ಒಂದು 20 ದಿನ ಆಯಿತು ಅಮೇರಿಕಾಯಿಂದ ಬಂದು ಇಲ್ಲಿಗೆ. ಬೇಕಾದಷ್ಟು ಊರುಗಳಿಗೆಲ್ಲ ತಿರುಗಾಡಿದ್ದೀನಿ. ಈ ಕಡೆ ಬಾಂಬೆ, ಕಲ್ಕಟ್ಟ, ಕಾಶ್ಮೀರು ಎಲ್ಲ ಕಡೆನೂ ಹೋಗಿದ್ದೀನಿ. ಎಲ್ಲರಿಗೂ ಏನು ಹೇಳೋದು ಅಂದರೆ, ಈ ಸಣ್ಣ ಸಣ್ಣ ಹಳ್ಳಿಗಳಲ್ಲಿದ್ದಾರಲ್ಲ, ಭಾಳ ಜನ ಬುದ್ಧಿವಂತರಿದ್ದಾರೆ. ಆ ಬುದ್ಧಿವಂತರು ಈವನ್ ಪಟ್ಟಣಕ್ಕಿಂತ ಜಾಸ್ತಿ. ಬಟ್ ಏನಾಗಿದೆ ಅಂದರೆ, ಅವ್ರಿಗೆಲ್ಲ ಸರಿಯಾಗಿ ಒಂದು ಟೀಚಿಂಗ್ ಮಾಡಬೇಕು, ಆಮೇಲೆ ಒಂದು ಮೆಂಟ್ರಿಂಗ್ ಮಾಡಬೇಕು, ಉತ್ತೇಜನ ಕೊಡಬೇಕು, ಅವ್ರಿಗೆ ಈ ಸಂಶೋಧನಾ ಎಲ್ಲ ಹೇಳಬೇಕು. ಅದು ಹೆಚ್ಚಾಗಿ ಆಗ್ತಾ ಇಲ್ಲ. ಆ್ಯಂಡ್ ಎಷ್ಟೋ ಜನ ನಾವು ಇವಾಗ ಏನಾಗಿದೆ ಅಂದರೆ, ಬುದ್ಧಿವಂತರಿದ್ದಾರೆ, ಅವ್ರನ್ನೆಲ್ಲ ಕಳ್ಕೊಳ್ತಾ ಇದ್ದೀವಿ. ನಾವೇನು ಮಾಡಬೇಕು ಅಂತ ನಾನು ಎಲ್ಲರಿಗೂ ಹೇಳೋದಾದರೆ, ಹಾರ್ವೆಸ್ಟಿಂಗ್ ಟ್ಯಾಲೆಂಟ್ಸ್ ಅಂತ. ಹಾಗೆ ನಾವು ಹಾರ್ವೆಸ್ಟ್ ಮಾಡ್ತೀವಲ್ಲ ನಮ್ಮ ಅಗ್ರಿಕಲ್ಚರು, ಆ ಟ್ಯಾಲೆಂಟ್ಸು ಇದೆ. ಆ ಟ್ಯಾಲೆಂಟ್ಸ್ ಭಾಳ ಜನಕ್ಕಿದೆ. ನಾನು ನೋಡ್ತೀನಲ್ಲ, ಎಷ್ಟೋ ಜನ ಹುಡುಗನ ಮೀಟ್ ಮಾಡಿ ಎಷ್ಟು ಬುದ್ಧಿವಂತರಾಗಿ ಇನೋವೇಷನ್ ಮಾಡ್ತಾರೆ. ಅವರು ಎಲ್ಲ ಹೊಸ ಹೊಸ ಐಡಿಯಾಸ್ಗಳು ಕೊಡ್ತಾರೆ. ಬಟ್ ನಾವು ಟ್ರೈನ್ ಮಾಡಬೇಕು, ಆಯ್ತಲ್ಲ, ಅದು ಹೇಳ್ತೀನಿ. ಸೊ ನಂದು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನು ಅಂದರೆ, ತಂದೆ ತಾಯಿಗಳು, ಸಿಸ್ಟರ್ಸ್ಗಳು, ಬ್ರದರ್ಸು ಎಲ್ಲರಿಗೂ ಎಜುಕೇಷನ್ ಇರಬೇಕು. ಆ ಎಜುಕೇಷನ್ನು ಸಮಾನತೆ, ಅದರಲ್ಲಿ ಜಾತಿ ಭೀತ ಏನಿಲ್ಲ. ಎಲ್ಲರಿಗೂ ದೇವರು ಬುದ್ಧಿ ಕೊಟ್ಟಿದ್ದಾನೆ. ಕೆಲವು ಸಲ ಹೇಳ್ತೀವಿ ಅವನ ಬುದ್ಧಿ ಇದೆ, ಇವನಿಗಿದೆ. ಇಲ್ಲ, ಎಲ್ಲರಿಗೂ ದೇವರು ಕೊಟ್ಟಿದ್ದಾನೆ. ಆ ಬುದ್ಧಿನ ಚೆನ್ನಾಗಿ ನಾವು ಟ್ರೈನ್ ಮಾಡಿ ಮುಂದಕ್ಕೆ ಹೋದರೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡ್ತಾರೆ. ಓಕೆ, ಇವಾಗ ನಾನು ಏನು ಹೇಳಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಒಂದು 10 ವರ್ಷದಿಂದ ಭಾಳ ಪ್ರಾಮುಖ್ಯತೆ ತಗೊಂಡಿದೆ ಅಮೇರಿಕಾದಲ್ಲಿ. ಇವಾಗ ಏನಾಗಿದೆ, ಒಂದು ಸಣ್ಣ ಇಂಟೆಲಿಜೆಂಟ್ ಮೆಷಿನ್ಸ್ ಮಾಡಬೇಕು. ಇವಾಗ ಏನಾಗುತ್ತೆ, ಒಂದು ಮೆಷಿನ್ನು ಅದನ್ನು ಇಂಟೆಲಿಜೆಂಟ್ ಮಾಡಬೇಕು. ಇಂಟೆಲಿಜೆಂಟ್ ಅಂದರೆ
ಒಂದು ರೋಬಾಟೇ ತಗೊಳ್ಳಿ, ಆ ರೋಬಾಟು 2 ಕೆಲಸ ಮಾಡುತ್ತೆ. ನಾವು ಸುಮ್ಮನೆ ಪ್ರೋಗ್ರಾಮ್ ಮಾಡಿದ್ರೆ ಬರೀ ಬಟ್ ಆ ಥರದ್ದಲ್ಲ. ರೋಬಾಟ್ ಇಂಟೆಲಿಜೆಂಟ್, ನಮ್ಮ ಮನುಷ್ಯರ ಥರನೇ ಥಿಂಕ್ ಮಾಡಬೇಕು, ಮನುಷ್ಯರ ಥರನೇ ನಡಿಬೇಕು. ಅಂಥ ಇಂಟೆಲಿಜೆನ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ, ನಮ್ಮ ಬ್ರೈನ್ನಲ್ಲಿ ನ್ಯೂರಾನ್ಸ್ ಅಂತಿದೆ, ಅದೆಲ್ಲ ಒಂದು ಕನೆಕ್ಟ್ ಆಗುತ್ತೆ ನ್ಯೂರಲ್ ನೆಟ್ವರ್ಕ್ ಮಾಡ್ಲ್ ಅಂತ. ಆ ಥರ ನ್ಯೂರಲ್ ನೆಟ್ವರ್ಕ್ ಮಾಡ್ಲು ಒಂದು ಐಡಿಯಾನ ಆ ಮೆಷಿನ್ನಲ್ಲಿ ಕ್ರಿಯೇಟ್ ಮಾಡಬೇಕು. ಹೇಗೆ ಮಾಡ್ತೀರಾ? ಪ್ರೋಗ್ರಾಮ್ ಬರೀಬೇಕು, ಎಲ್ಲದಕ್ಕೂ ಪ್ರೋಗ್ರಾಮ್. ಇವಾಗ ನಾನು ಯಾರ ಹತ್ರನೋ ಮಾತಾಡ್ತಾ ಇದ್ದೆ, ಡಾಕ್ಟರ್ ಮೊಹಂತಿ ಅಂತ. ಭಾಳ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಬ್ಯಾಂಗ್ಳೂರಿನಲ್ಲಿ. ಯಾಕೆ ಟ್ರಾಫಿಕ್ ಪ್ರಾಬ್ಲಮ್ಮು ಅಂದರೆ, ಆ ಲೈಟ್ಗಳು ಸರಿಯಾಗಿ ಸಿಂಕ್ರೊನೈಸ್ ಆಗ್ತಾ ಇಲ್ಲ. ಸೊ ಅದೆಲ್ಲ ಕಂಟ್ರೋಲ್ ಮಾಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ. ಪ್ರೋಗ್ರಾಮ್ ಬರೆದ್ರೆ ಸ್ಮೂತಾಗಿ ನಿಮಗೆ ಟ್ರಾಫಿಕ್ಕು ಕೆಪಾಸಿಟಿ ಜಾಸ್ತಿ ಆಗಿದ್ರು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ ಹಾಕ್ಬಿಟ್ರೆ ನೀವು ಟ್ರಾಫಿಕ್ ಭಾಳ ಅರ್ಧ ಕಡಿಮೆ ಆಗುತ್ತೆ. ಅದು ಇಂಪಾರ್ಟೆಂಟು, ಮಾಡ್ಬೋದು. ಹೇಗೆ ಅಂದರೆ, ಎಲ್ಲದಕ್ಕೂ ಒಂದೊಂದು ಪ್ರೋಗ್ರಾಮ್ ಬರೀಬೇಕು. ನಾವು ಮಾಡೋದು ಪ್ರೋಗ್ರಾಮೇ ನಮ್ಮ ಬ್ರೈನ್ನಲ್ಲಿ. ಬಿಕಾಸ್ ನಾವು ಸಣ್ಣವರಾದಾಗ ತಂದೆ ತಾಯಿಗಳು ಎಲ್ಲ ಹೇಳ್ಕೊಟ್ಟಿದ್ದಾರೆ, ಏನು ಕಾಫಿ ಕುಡಿಬೇಕಪ್ಪ, ಬೆಳಗ್ಗೆ ಮಾಡಬೇಕು, ಅದನ್ನು ಮಾಡಬೇಡ, ಅದೆಲ್ಲ ಒಂದು ಪ್ರೋಗ್ರಾಮ್. ಆ ಪ್ರೋಗ್ರಾಮೆಲ್ಲ ಬರೆದು ಅದನ್ನು ಒಂದು ಚಿಪ್ಗೆ ಹಾಕ್ಬಿಟ್ಟು ಅದೇ ಮೆಷಿನ್ಗೆ ಹಾಕಿದ್ರೆ ಅದೇ ಇಂಟೆಲಿಜೆಂಟ್ ಮೆಷಿನ್ ಅಂತ. ಅಂದರೆ ಒಂದು ಇಂಪಾರ್ಟೆಂಟ್ ನಾನು ಹೇಳಕ್ಕೆ ಇದು ಮಾಡ್ತೀನಿ ಅಂತ ಹೇಳಕ್ಬೇಕು ಅಂತಂದರೆ, ನಮ್ಮ ಬ್ರೈನ್ಗಿರೋ ಶಕ್ತಿ, ಇಂಟೆಲಿಜೆನ್ಸು ಎಲ್ಲೂ ಇಲ್ಲ. ಯಾಕೆಂದರೆ ನೋಡಿ, ಇವಾಗ ನೀವು ಕಾರ್ ಡ್ರೈವ್ ಮಾಡ್ತಾ ಇದ್ದೀರಾ. ಆ ಕಾರ್ ಡ್ರೈವ್ ಮಾಡ್ತಾ ಇದ್ದರೆ ಅಲ್ಲಿ ನಿಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಡ್ರೈವಿಂಗ್ನಲ್ಲಿ, ಸಡನ್ನಾಗಿ ಬಂದರೆ ಇದು ಮಾಡಬೇಕು ಅದು ಮಾಡಬೇಕು ಅಂತ. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ, ಏನೋ ಒಂದು ತೊಂದರೆ ಆಗ್ಬಿಡುತ್ತೆ ಕಾರ್ನಲ್ಲಿ, ಕಾರೇ ನಿಂತೋಗ್ಬೋದು, ಅಥವಾ ಇನ್ನೊಂದೇನೋ ಆಗ್ಬೋದು. ಸಡನ್ನಾಗಿ ಒಬ್ಬರು ಅಜ್ಜಿ ಬಂದ್ಬಿಡ್ಬೇಕು. ಆವಾಗ ನಮ್ಮ ಬ್ರೈನು ಸಡನ್ನಾಗಿ ಆ್ಯಕ್ಟ್ ಮಾಡುತ್ತೆ, ಒಂದು ನಿಮಿಷದಲ್ಲೆಲ್ಲ ನಿಲ್ಲಿಸ್ಬಿಡ್ತೀವಿ. ಆ ಥರ ಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮು. ಆ ಥರದ್ದು ನಾವೇನು ಹೇಳ್ತೀವಿ ಅಂದರೆ ಅನ್ಸ್ಟ್ರಕ್ಚರ್ಡ್, ಅಂದರೆ ನಮಗೇನು ಗೊತ್ತಿರಲ್ಲ, ಸಡನ್ನಾಗಿ ಬಂದುಬಿಟ್ರೆ ನಮ್ಮ ಬ್ರೈನು ಎಲ್ಲ ನಾವು ಏನೇನು ತಿಳ್ಕೊಂಡಿದ್ದೀವಿ ಎಲ್ಲ ಯೂಸ್ ಮಾಡಿ ನಿಲ್ಲಿಸ್ಬಿಡುತ್ತೆ. ಕಾರೇ ಆಗಲಿ ಸೈಕಲೇ ಆಗಲಿ, ಆ ಥರ ಬ್ರೈನು ನಲ್ಲಿ ಪವರ್ ಇದೆ. ಸೊ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಆ ಥರ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡಿ ನಾವು ಕೂತಿರ್ತಾನೆ ಅಂದರೆ ನೋಡ್ತಾ ಇರ್ತಾನೆ, ಏನಾಗಿದೆ ಹೆಂಗೆ ಹೋಗ್ತಾ ಇದೆ ಅಂತ. ಸೊ ಎಲ್ಲ ಮೆಷಿನ್, ಏರೋಪ್ಲೇನ್ ಹೋಗಲಿ 99% ಆ ಪ್ರೋಗ್ರಾಮ್ ಬರಿತಾ ಇದೆ, AI ಪ್ರೋಗ್ರಾಮ್ ಬರಿತಾ ಇದೆ. ಅರ್ಥ ಆಯ್ತಾ ನಾನು ಹೇಳೋದು? ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಭಾಳ ಪ್ರಾಮುಖ್ಯತೆ ಇದೆ. ಆಮೇಲೆ ಮೆಷಿನ್ಸು, ಕಾರುಗಳೆಲ್ಲ ಇವಾಗ ಇನ್ನೊಂದೇನಾಗಿದೆ, ಅಮೇರಿಕಾದಲ್ಲಿ ಡ್ರೈವರ್ ಇಲ್ಲ. ಇವಾಗ ನಾನು ಒಂದ್ಸಲಿ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಒಂದು ಊರಿಗೆ ಹೋಗಿದ್ದೆ. ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಲಾಸ್ ಆಂಜಲೀಸ್ಗೆ ಊರಿಗೆ ಹೋಗಬೇಕು. ಅಲ್ಲಿ ಹೋಗಿ ನಾನು ಬಂದು ಊಬರ್ ಬೇಕು ಅಂತ ಒಂದು ಊಬರ್ ಬುಕ್ ಮಾಡಿದೆ. ಊಬರ್ ಗೊತ್ತಲ್ಲ ಎಲ್ಲರಿಗೂ, ಟ್ಯಾಕ್ಸಿ ಥರ. ಅಲ್ಲಿ ನೋಡಿದ್ರೆ ಒಂದು ಕಾರ್ ಬಂದು ನನ್ನ ಮುಂದೆ ನಿಂತ್ಕೊಂತು. ಏನಪ್ಪ ಇದು ಅಂತ ನಾನು ಹಿಂಗೆ ಬಗ್ಗೆ ನೋಡಿದ್ರೆ, ನೋ ಡ್ರೈವರ್ ಇನ್ ದಿ ಕಾರ್, ಯಾರು ಡ್ರೈವರ್ ಇಲ್ಲ ಅಂತ ಹೇಳ್ತಾ ಇದೆ ಕಾರ್ ನನಗೆ. ಏನು ಹೆಂಗೆ ಬಗ್ಗೆ ಅಟಾನಮಸ್ ವೆಹಿಕಲ್, ಡ್ರೈವರ್ಲೆಸ್ ವೆಹಿಕಲ್, ಅದೆಲ್ಲ ಪ್ರೋಗ್ರಾಮ್ ಬರೆದ್ಬಿಟ್ಟಿದ್ದಾರೆ. ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅದು ಮನುಷ್ಯನ ಥರನೇ ಡ್ರೈವ್ ಮಾಡುತ್ತೆ, ಇನ್ನೂ ಚೆನ್ನಾಗೂ ಡ್ರೈವ್ ಮಾಡುತ್ತೆ. ಆಮೇಲೆ ನನಗೇನಾಯಿತು, ಆ ಕಾರ್ನಲ್ಲಿ ಕೂತ್ಕೊಂಡೆ. ಆಮೇಲೆ ನಾನು ನೋಡ್ತಾ ಇದ್ದೆ, ಭಯ ಆಯಿತು. ಏನಿದು ಡ್ರೈವರ್ ಇಲ್ಲದೆ ಸುಮ್ಮನೆ ಹೋಗ್ತಾ ಇದೆ, ಆ ಕಡೆ ಓಷನ್ನು, ಈ ಕಡೆ ಬೆಟ್ಟ, ಏನಪ್ಪ ಎಲ್ಲರೂ ಏನು ಪರ್ಫೆಕ್ಟಾಗಿ ಹೋಯ್ತು. ಆಮೇಲೆ ಹೇಳುತ್ತೆ ನನಗೆ ಕಾರು, ಏನು ಆ ಕಡೆ ಈ ಕಡೆ ನೋಡಬೇಡಿ, ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ದೀನಿ, ವರಿ ಮಾಡಬೇಡಿ ಅಂತ ಹೇಳಿ. ಸೊ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಲ್ಲಿ ಏನು ಮಾಡಿದ್ದಾರೆ, ಡ್ರೈವರ್ಗೆ ಏನೇನು ಮಾಡ್ತಾನೆ ಅದೆಲ್ಲ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡಿ ಆ ಪ್ರೋಗ್ರಾಮ್ನ ಕಾರ್ಗೆ ಹಾಕಿದ್ದಾರೆ. ಸೊ ಅದು ಒಳ್ಳೆ ಇನ್ವೆನ್ಷನ್ನು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದೊಂದು ಅಪ್ಲಿಕೇಶನ್ನು, ನನ್ನ ಬುಕ್ನಲ್ಲಿ ಅದನ್ನು ಮಾಡಿದ್ದೀನಿ. ಆಮೇಲೆ ಇನ್ನೊಂದೇನು ಅಂದರೆ, ಏರೋಪ್ಲೇನು ಅಷ್ಟೇ. ಏರೋಪ್ಲೇನ್ಗೆ ಇರ್ತಾರೆ ಪೈಲಟ್ಗಳು, ಬಟ್ ಮೊದಲಿನ ಥರ ಅದು ಇದು ಕಷ್ಟಪಡಲ್ಲ, ಎಲ್ಲ ಇರ್ತಾರೆ. ಸ್ವಲ್ಪ ಲ್ಯಾಂಡಿಂಗು ಟೇಕ್ ಆಫ್ನಲ್ಲಿ ಸರಿಯಾಗಿ ನೋಡ್ಕೋಬೇಕು. ಯಾಕೆಂದರೆ ಕೆಲವು ಸಲ ಈ ಪ್ರೋಗ್ರಾಮ್ಗಳು ಕೆಟ್ಟೋಗ್ಬೋದು, ಏನಾರಾಗ್ಬೋದು ಅಂತ ಹೇಳಿ ಅದಿರುತ್ತೆ. ಅದು ಬಿಟ್ಬಿಟ್ರೆ ಪ್ಲೇನು ಎಲ್ಲ ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ. ಆಯ್ತಲ್ಲ, ಕಾರುಗಳೆಲ್ಲ ಆಟಾನಮಸ್ ವೆಹಿಕಲ್ ಹೋಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ಅಲ್ಲಿ ಎಷ್ಟೊಂದು ಸಲ ಸ್ಕೂಲ್ಗಳಿಗೆ ಹೋದರೆ ರೋಬಾಟ್ ಬಂದು ಟೀಚ್ ಮಾಡುತ್ತೆ. ರೋಬಾಟು, ಅಲ್ಲೋ ಇವತ್ತು ನನ್ನ ಹೆಸರು ಜಾನ್, ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀನಿ ಪೈಥಾನ್,
ಅಂತ ಪೈಥಾನ್ ಪ್ರೋಗ್ರಾಮಿಂಗ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಸೊ ನಾ ಏನು ಹೇಳೋದು ಅಂದರೆ, ಈ ಥರ ಕೃತಕ ಬುದ್ಧಿಗಳು ಇಂದ ಈ ಮೆಷಿನ್ಗಳನ್ನ ತಯಾರಿಸಿದ್ದಾರೆ, ಭಾಳ ಒಳ್ಳೆಯದು. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಭಾಳ ಬುದ್ಧಿ ಆಗೋಗಿದೆ, ಮನುಷ್ಯನಿಗಿಂತ ಬುದ್ಧಿ ಜಾಸ್ತಿ ಈಗ ಆಯ್ತಲ್ಲ. ನಾವು ಸ್ವಲ್ಪ ಕೆಲಸಗಳೆಲ್ಲ ಮಾಡಿ ಒಂದು 20 ವರ್ಷದಲ್ಲಿ ಎಲ್ಲ ಮಾಡ್ತಾ ಇದ್ವಿ, ಆವಾಗ ಅಷ್ಟು ಬುದ್ಧಿ ಇರಲಿಲ್ಲ. ಆ ಕೃತಕ ಬುದ್ಧಿ ಪ್ರೋಗ್ರಾಮ್ ಮೂಲಕ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಇವಾಗ ನನಗೆ 3 ನಾಮ ಹಾಕುತ್ತೆ, ಏನು ಮಾಡಿದ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವಾಗ ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಅಲ್ಲ ಇದೇ ಎಲ್ಲ AI ಪ್ರೋಗ್ರಾಮ್ಸ್ ಎಲ್ಲ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ತೀರಾ ಬುದ್ಧಿನೂ ಪ್ರಯೋಜನ ಇಲ್ಲ. ಯಾಕೆ ಅಂದರೆ, ನಿಮಗೆ ಏನೇನು ಮಾಡಬೇಕು ಸಮ್ಟೈಮ್ಸು ಅದರದ್ದು ಕಂಟ್ರೋಲ್ ಮಾಡೋದು ಸ್ವತಃ ಕಲ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೋಸ್ಕರ AI-ನ ಇನ್ನು 5 ವರ್ಷಕ್ಕೆ ನಾವು ಸ್ವಲ್ಪ ಕಂಟ್ರೋಲ್ನಲ್ಲಿ ಇಡಬೇಕು. ಅಂದರೆ ಆ ಪ್ರೋಗ್ರಾಮ್ಗಳಿಗೆ ಪಾಲಿಸಿ ಹೇಳಬೇಕು, ಆಮೇಲೆ ಇದು ಡಿಸಿಷನ್ಸ್ ಮಾಡ್ಕೋಬೇಕು ಗೌರ್ಮೆಂಟು, ಆಮೇಲೆ ಗೈಡ್ಲೈನ್ಸ್ ಕೊಡಬೇಕು, ಹ್ಯಾಂಗೆ ಯೂಸ್ ಮಾಡೋದು ಏನು ಅಂತ. ಅರ್ಥ ಆಯ್ತಲ್ಲ. ಸೊ ಇದೆಲ್ಲ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಅಪ್ಲಿಕೇಶನ್. ಸೊ ಏನು 3 ಅಪ್ಲಿಕೇಶನ್ ಹೇಳಿದ್ದೀನಿ. ಕಾರ್ ಬಿಡೋದು, ಡ್ರೈವರೇ ಇಲ್ಲ, ಸುಮ್ಮನೆ ಹೋಗಿ ಹೇಳಿ ಇಲ್ಲಿಂದ ನಾನು ಚಾಮರಾಜಪೇಟೆಗೆ ಹೋಗಬೇಕು ಅಂದರೆ ಬ್ಯೂಟಿಫುಲ್ಲಾಗಿ ಕರ್ಕೊಂಡು ಹೊರಟೋಗುತ್ತೆ. ಎಷ್ಟೇ ಟ್ರಾಫಿಕ್ ಇರಲಿ ಇನ್ನೂ ಕರೆಕ್ಟಾಗಿ ಟೈಮ್ಗೆ ಹೋಗುತ್ತೆ. ಅದಲ್ಲ ಏನು ಅಂದರೆ, ಅದನ್ನೆಲ್ಲ ಒಂದು ಪ್ರೋಗ್ರಾಮ್ ಥರ ಬರೆದು ಆ ಕಾರ್ ಒಳಗಡೆ ಒಂದು ಚಿಪ್ ಮಾಡಿ ಅದರಲ್ಲಿ ಇಟ್ಬಿಟ್ಟಿದೆ. ಸೊ ಮನುಷ್ಯ ಏನೇನು ಡ್ರೈವ್ ಮಾಡ್ತಾನೋ ಅದನ್ನೆಲ್ಲ ಕೃತಕ ಬುದ್ಧಿನಲ್ಲಿ ಚಿಪ್ನಲ್ಲಿ ಮಾಡುತ್ತೆ. ಅದು ಇಂಪಾರ್ಟೆಂಟು. ಮೆಷಿನ್ಗಳೆಲ್ಲ ಅಮೇರಿಕಾದಲ್ಲಿ ಹೀಗೆ, ಇಲ್ಲೂ ಬೇಕಾದಷ್ಟು ಬಂದಿದೆ. ಆಮೇಲೆ ಇದು ಟ್ರಾಫಿಕ್ ಕಂಟ್ರೋಲು ಅಷ್ಟೇ, ಅದು ಕಂಪ್ಲೀಟಾಗಿ ಎಲ್ಲ ಇದಾಗಿದೆ. ಸೊ ನಾನು ಏನು ಹೇಳೋದು ಅಂದರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರೆವಲ್ಯೂಷನ್ ಮಾಡಿಬಿಟ್ಟಿದೆ ಆಯ್ತಲ್ಲ. ರೆವಲ್ಯೂಷನ್ ಅಂದರೆ ಒಂಥರ ಕ್ರಾಂತಿ ಬೆಳೆಸ್ಬಿಟ್ಟಿದೆ. ಇವಾಗ ಪ್ರತಿಯೊಬ್ಬರಿಗೂ ಕಂಪ್ಯೂಟ್ರನ್ನ ಅದರಿಂದ AI ಕಲ್ತ್ಕೋಬೋದು, ಯಾರೂ ಬೇಕಾಗಿಲ್ಲ. ಸೊ ಇವಾಗ ಹೀಗೆ ಬಿಟ್ಬಿಟ್ರೆ ನಮಗೆ ಸ್ವಲ್ಪ ತೊಂದರೆನೂ ಆಗುತ್ತೆ. ಯಾವಾಗ ಆಗುತ್ತೆ ಅಂದರೆ ಗೊತ್ತಿಲ್ಲ, ಆ ಸ್ಟೇಜು ನಾವಿನ್ನೂ ರೀಚ್ ಆಗಿಲ್ಲ. ಬಟ್ ನನ್ನ ಪ್ರಕಾರ ಆಗ್ತೀವಿ ಅನಿಸುತ್ತೆ. ಬಟ್ ಅದಕ್ಕೋಸ್ಕರ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಂಟ್ರೋಲ್ ಮಾಡಬೇಕು. ಯಾಕೆ ಅಂದರೆ, ಇವಾಗ ನೀವು ಅಮೇರಿಕಾದಲ್ಲಿ ಮೆಡಿಕಲ್, ನೀವು ಏನೋ ಒಂದು ನಿಮಗೆ ಕ್ಯಾನ್ಸರ್ ರೋಗ ಏನೋ ಯಾರಿಗೋ ಒಬ್ರಿಗೂ ತೊಂದರೆ ಆಗಿರ್ಬೋದು, ಡಾಕ್ಟ್ರು ಹೋದರು, ಡಾಕ್ಟ್ರಲ್ಲಿ ಕೂತಿರ್ತಾನೆ ಹಿಂದೆ ಎಲ್ಲ ಇದೇ ಕ್ವಶನ್ ಕೇಳ್ತಾ ಇರುತ್ತೆ. ಏನು ನಿನ್ನ ಹೆಸರು, ಏನು ಮಾಡಿದೆ, ಎಲ್ಲಿಂದ ಬಂದೆ, ಏನು ಊಟ ಮಾಡಿದ್ದೀಯ ಅಂತ ಎಲ್ಲ ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮು. ಆಮೇಲೆ ಕೆಳಗಡೆ ಹೇಳುತ್ತೆ, ಆಮೇಲೆ ನೀವು ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಅನ್ನತ್ತೆ. ಅರ್ಥ ಆಯ್ತಲ್ಲ. ಸೊ ಏನಾಗಿದೆ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ ಲೆವೆಲ್ ಕೊಟ್ಟಿದೆ. ಆಯ್ತಲ್ಲ, ಅರ್ಥ ಆಯ್ತಲ್ಲಪ್ಪ.